ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಘಾಟಿ ಸುಬ್ರಹ್ಮಣ್ಯ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಕೇಳಿರದ ಯಾರೊಬ್ಬರೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ಕ್ಷೇತ್ರವು ತನ್ನ ಮಹಿಮೆಯನ್ನು ತೋರಿದೆ. ನಂಬಿ ಬಂದ ಭಕ್ತರಿಗೆ ಒಳ್ಳೆಯದನ್ನು ಮಾಡಿದೆ. ಸರ್ಪದೋಷ, ಸರ್ಪ ಸಂಸ್ಕಾರ ಮುಂತಾದ ವಿಜ್ಞಾನಕ್ಕೂ ಬಗೆಹರಿಸಲಾಗದೇ ಇರುವ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯಿರುವ ಪುಣ್ಯಕ್ಷೇತ್ರ ಇದು. ಇಲ್ಲಿ ನೆಲೆ ನಿಂತಿರುವುದು ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ. ಇವತ್ತಿನ ಈ ವಿಡಿಯೋದಲ್ಲಿ ಘಾಟಿ ಕ್ಷೇತ್ರ ಹೇಗೆ ಹುಟ್ಟಿತು, ಈ ಕ್ಷೇತ್ರದ ಹಿನ್ನೆಲೆ ಎಂಥದ್ದು, ಇಲ್ಲಿ 7 ತಲೆಯ ಹಾವು ಇದೆಯೇ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವು ನಮ್ಮ ಕರ್ನಾಟಕದ ದೊಡ್ಡಬಳ್ಳಾಪುರದಿಂದ 14 ಕಿಲೋಮೀಟರ್, ಬೆಂಗಳೂರಿನಿಂದ 51 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಇದೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯನನ್ನೇ ನಾಗ ರೂಪದಲ್ಲಿ ಆರಾಧಿಸುತ್ತಾರೆ. ಇನ್ನು ಈ ಕ್ಷೇತ್ರದ ಇತಿಹಾಸವನ್ನು ನೋಡೋದಾದರೆ, ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ನೆಲೆಸಿ ಸುಮಾರು 600 ವರ್ಷಗಳು ಕಳೆದಿದೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಹೇಗೆ ನೆಲೆಸಿದ ಎಂದು ಹೇಳ್ತೀನಿ ಬನ್ನಿ. ಮುಂಚೆ ಈ ಪ್ರದೇಶದಲ್ಲಿ ವೀಳ್ಯದೆಲೆ ವ್ಯಾಪಾರಿಯೊಬ್ಬರು ತಮ್ಮ ವ್ಯಾಪಾರವನ್ನು ಮುಗಿಸಿ ಬರುತ್ತಿರಬೇಕಾದರೆ ದಾರಿ ಮಧ್ಯದಲ್ಲಿ ಈ ಜಾಗದಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು. ಆ ವ್ಯಾಪಾರಿಯು ಪಕ್ಕದಲ್ಲೇ ಇದ್ದ ಕುಮಾರತೀರ್ಥದ ಬಳಿ ಊಟ ಮಾಡಿ ನೀರು ಕುಡಿದು ಈಗಿರುವ 7 ಹೆಡೆಗಳು ಉದ್ಭವಿಸಿರುವ ಶಿಲೆಯ ಮೇಲೆಯೇ ಮಲಗುತ್ತಿದ್ದನು. ಒಮ್ಮೆ ಆತ ಈ ಜಾಗದಲ್ಲಿ ಮಲಗಿರುವಾಗ ನೆರಳಿರುವ ಒಂದು ಮರದಡಿ ಈ ಶಿಲೆಯ ಮೇಲೆ ಭಾರವಾಗಿ ಏಕೆ ಮಲಗಿದ್ದೀಯಾ, ಏಳು ಎದ್ದೇಳು ಎಂಬ ಮಾತುಗಳು ಕೇಳುತ್ತದೆ. ಈ ಶಬ್ದವು ಹಲವು ಬಾರಿ ರಿಪೀಟ್ ಆಗುತ್ತದೆ. ಆದರೆ ಆ ವೀಳ್ಯದೆಲೆ ವ್ಯಾಪಾರಿಯು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಂತರ ಮಗದೊಂದು ದಿನ ವೀಳ್ಯದೆಲೆಯನ್ನು ಮಾರಾಟ ಮಾಡಿ ಆಯಾಸಗೊಂಡ ಆ ವ್ಯಾಪಾರಿಯು ಅದೇ ಶಿಲೆಯ ಮೇಲೆ ಮಲಗಿದ್ದಾಗ ಸ್ವಾಮಿಯು ಆ ವ್ಯಾಪಾರಿಯ ಕನಸಿನಲ್ಲಿ ಬಂದು ತನ್ನ ನಿಜ ಸ್ವರೂಪದ ದರ್ಶನವನ್ನು ನೀಡುತ್ತಾನೆ. ತಾನು ಈ ಶಿಲೆಗೆ 20 ಅಡಿ ದೂರದಲ್ಲಿ ಇರುವುದಾಗಿ ಈ ವಿಷಯವನ್ನು ತನ್ನ ಭಕ್ತನಾದ ಸಂಡೂರಿನ ಮಹಾರಾಜನಿಗೆ ತಿಳಿಸು, ಅವನು ನನಗೆ ಗುಡಿಯನ್ನು ನಿರ್ಮಿಸುತ್ತಾನೆ ಎಂದು ಸ್ವಾಮಿಯು ಆ ವ್ಯಾಪಾರಿಯ ಕನಸಿನಲ್ಲಿ ಬಂದು ಹೇಳುತ್ತಾನೆ. ನಂತರ ವ್ಯಾಪಾರಿಗೆ ಏನು ಮಾಡಬೇಕು ಎಂದು ತಿಳಿಯುವುದಿಲ್ಲ. ಸುತ್ತಮುತ್ತ ನೋಡುತ್ತಾನೆ. ಆಗ ಅಲ್ಲಿ ಒಬ್ಬ ಬ್ರಾಹ್ಮಣ ಕಾಣಿಸುತ್ತಾನೆ. ಕನಸಿನಲ್ಲಿ ಕಂಡ ಎಲ್ಲಾ ವಿಷಯವನ್ನು ಆ ಬ್ರಾಹ್ಮಣನಿಗೆ ಹೇಳುತ್ತಾನೆ. ಆಗ ಆ ಬ್ರಾಹ್ಮಣ ಮತ್ತು ವ್ಯಾಪಾರಿ ಇಬ್ಬರೂ ಸಂಡೂರಿಗೆ ಹೋಗುತ್ತಾರೆ. ರಾಜರನ್ನು ಭೇಟಿ ಮಾಡಿ ನಡೆದ ಎಲ್ಲಾ ವಿಷಯಗಳನ್ನು ತಿಳಿಸುತ್ತಾರೆ. ಆಗ ಆ ರಾಜನು ತನಗೆ ಹಲವು ರಾಜ ಕಾರ್ಯಗಳಿದ್ದು ತಾನು ತಕ್ಷಣವೇ ಬರಲು ಆಗುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ಹಣದ ಸಹಾಯವನ್ನು ಮಾಡುತ್ತೇನೆ, ನೀವೇ ದೇಗುಲವನ್ನು ಕಟ್ಟಿ ಎಂದು ರಾಜನು ಹೇಳುತ್ತಾನೆ. ಇದರಿಂದ ಇನ್ನೇನು ಮಾಡೋಣ ಎಂದು ವ್ಯಾಪಾರಿಯು ಮತ್ತು ಬ್ರಾಹ್ಮಣ ರಾಜನ ಆಸ್ಥಾನದಿಂದ ಹೊರಡುತ್ತಾರೆ. ಅಷ್ಟು ದೂರ ಪ್ರಯಾಣ ಮಾಡಿದ್ದ ಆ ಇಬ್ಬರೂ ಅದೇ ಊರಿನ ಬ್ರಾಹ್ಮಣನ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳಲು ನಿರ್ಧರಿಸುತ್ತಾರೆ. ಅದೇ ದಿನ ರಾತ್ರಿ ರಾಜನ ಕನಸಿನಲ್ಲಿ ಉಗ್ರವಾಗಿ ಕಾಣಿಸಿಕೊಂಡ ಸ್ವಾಮಿಯು ತನ್ನನ್ನು ತಿರಸ್ಕರಿಸಿದ ರಾಜನ ಮೇಲೆ ಉಗ್ರರೂಪವನ್ನು ಬೀರುತ್ತಾನೆ. ನೀನು ನನ್ನನ್ನು ತಿರಸ್ಕರಿಸಿದ ಕಾರಣ ನಿನ್ನ ಖಜಾನೆಯೆಲ್ಲ ಖಾಲಿಯಾಗಲಿ, ನಿನ್ನ ರಾಜ್ಯಕ್ಕೆ ಕಷ್ಟ ಬರಲಿದೆ ಎಂದು ಸ್ವಾಮಿಯು ಎಚ್ಚರಿಸುತ್ತಾನೆ. ಕೂಡಲೇ ನಿದ್ದೆಯಿಂದ ಎದ್ದ ರಾಜನು ತನ್ನ ತಪ್ಪಿಗೆ ದೇವರ ಬಳಿ ಕ್ಷಮೆ ಕೋರಿದನು. ಆ ವ್ಯಾಪಾರಿಯನ್ನು ಮತ್ತು ಬ್ರಾಹ್ಮಣನನ್ನು ಹುಡುಕಿ ಕರೆಸಿ ಅವರೊಂದಿಗೆ ಘಾಟಿಯತ್ತ ಪ್ರಯಾಣ ಬೆಳೆಸುತ್ತಾರೆ. ಆ ಕ್ಷೇತ್ರಕ್ಕೆ ಬಂದ ರಾಜನು ಮೂಲ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾನೆ. ಸ್ವಾಮಿಯ ಆಜ್ಞೆಯಂತೆ ಗುಡಿ ಗೋಪುರ ಕಟ್ಟಿಸಿ ಆ ಬ್ರಾಹ್ಮಣನನ್ನೇ ಪೂಜೆಗೆ ನೇಮಿಸುತ್ತಾನೆ. ಭೂಮಿಯನ್ನು ಸಹ ದಾನವಾಗಿ ನೀಡುತ್ತಾನೆ. ಇನ್ನು ಈಗಲೂ ಸಹ ಇದೇ ಬ್ರಾಹ್ಮಣರ ವಂಶಸ್ಥರು ಇಲ್ಲಿ ಪೂಜೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಇನ್ನು ಇಲ್ಲಿರುವ ನಾಗರ ಕಲ್ಲಿಗೆ ಪೂಜೆ ಮಾಡಿದರೆ ಮದುವೆ ಆಗದವರಿಗೆ ಮದುವೆ ಆಗುತ್ತದೆ, ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತದೆ, ನಾಗರ ದೋಷಗಳು ಶಾಶ್ವತವಾಗಿ ನಿವಾರಣೆ ಆಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ದೇವಸ್ಥಾನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ಮಾದರಿಯಲ್ಲೇ ನಾಗದೋಷ ನಿವಾರಣೆ ಪೂಜೆಗಳನ್ನು ಕೂಡ ಮಾಡಲಾಗುತ್ತೆ. ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದರೆ ಅದು ಇಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವ. ಇಲ್ಲಿ ಪ್ರತಿ ವರ್ಷವೂ ಪುಷ್ಯ ಶುದ್ಧ ಷಷ್ಠಿಯಂದು ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಈ ಸಮಯದಲ್ಲಿ ಗರುಡನು ರಥಕ್ಕೆ ಪ್ರದಕ್ಷಿಣೆಯನ್ನು ಹಾಕುತ್ತಾನೆ.
ಇದೇ ಸಮಯದಲ್ಲಿ ಮೂಲ ವಿಗ್ರಹದ ಸ್ಥಾನದಲ್ಲಿ ಭಾರೀ ಗಾತ್ರದ ಸರ್ಪವೊಂದು ಕಾಣಿಸಿಕೊಳ್ಳುತ್ತದೆ. ಪ್ರತಿನಿತ್ಯ 3 ಸಲ ದೀಪಾರಾಧನೆ, ಅನ್ನದಾನ ಮೊದಲಾದ ಕೈಂಕರ್ಯಗಳು ನಡೆಯುತ್ತವೆ. ಈ ಜಾತ್ರೆಯ ಸಮಯದಲ್ಲಿ ಇಲ್ಲಿಗೆ ಲಕ್ಷಾಂತರ ಮಂದಿ ಆಗಮಿಸುತ್ತಾರೆ. ಇನ್ನು ವಿಶೇಷವಾಗಿ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೇವರನ್ನು ಪೂರ್ವಾಭಿಮುಖವಾದ 7 ಹೆಡೆಗಳ ಸುಬ್ರಹ್ಮಣ್ಯ ಸ್ವಾಮಿಯ ಎದುರು ಪಶ್ಚಿಮಾಭಿಮುಖವಾಗಿರುವ ಲಕ್ಷ್ಮೀನರಸಿಂಹ ಸ್ವಾಮಿಯ ಮೂರ್ತಿಯನ್ನು ನಾವು ನೋಡಬಹುದು. ಈ ಮೂರ್ತಿಯನ್ನು ನಾವು ದೊಡ್ಡ ಕನ್ನಡಿಯ ಮೂಲಕ ದರ್ಶನವನ್ನು ಪಡೆಯಬಹುದು. ಇನ್ನು ಈ ಕ್ಷೇತ್ರದಲ್ಲಿ ಇರುವ ಕುಮಾರಧಾರ ಪುಷ್ಕರಣಿಯ ನೀರನ್ನು ಪುಣ್ಯಜಲವಾಗಿ ಭಕ್ತಾದಿಗಳು ಕಾಣುತ್ತಾ ಬಂದಿದ್ದಾರೆ. ಇದೇ ಕಲ್ಯಾಣಿಯ ನೀರನ್ನೇ ಸ್ವಾಮಿಯ ಅಭಿಷೇಕಕ್ಕೆ ಬಳಸುತ್ತಾರೆ. ಇದೇ ಪುಷ್ಕರಣಿಯಲ್ಲಿ ಸ್ವಾಮಿ ಸ್ನಾನ ಮಾಡಿದನೆಂದು ಭಕ್ತರು ನಂಬುತ್ತಾರೆ. ಅದಲ್ಲದೆ ಈ ಜಲದಿಂದ ಸ್ನಾನ ಮಾಡಿದರೆ ಚರ್ಮರೋಗವು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷವೆಂದರೆ ಅದು ಘಾಟಿ ದನಗಳ ಜಾತ್ರೆ. ಈ ಜಾತ್ರೆಯನ್ನು ಸುಬ್ಬರಾಯನ ಘಾಟಿ ಜಾತ್ರೆ ಎಂದು ಕರೆಯುತ್ತಾರೆ. ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಯು ದಕ್ಷಿಣ ಭಾರತದ ಪ್ರಮುಖ ದನಗಳ ಜಾತ್ರೆಯಾಗಿದೆ. ವರ್ಷಕ್ಕೊಮ್ಮೆ ನಡೆಯುವ ದನಗಳ ಜಾತ್ರೆಯು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಷ್ಟೇ ಹೆಸರುವಾಸಿಯಾಗಿದೆ. ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಕರ್ನಾಟಕದ ನಾನಾ ಭಾಗಗಳ ರೈತರು ಎತ್ತುಗಳನ್ನು ಮಾರಾಟ ಮಾಡಲು ಹಾಗೂ ಕೊಳ್ಳಲು ಜಾತ್ರೆಗೆ ಬರುತ್ತಾರೆ. ದನಗಳ ಜಾತ್ರೆಯನ್ನು ನೋಡಲೆಂದೇ ಇಲ್ಲಿಗೆ ಲಕ್ಷಾಂತರ ಪ್ರವಾಸಿಗರು ಬರುತ್ತಾರೆ. ಪ್ರತಿ ವರ್ಷವೂ ಈ ಜಾತ್ರೆಯಲ್ಲಿ ಹಸುಗಳು ದಾಖಲೆ ಬೆಲೆಗೆ ಮಾರಾಟವಾಗುತ್ತವೆ. ಇನ್ನು ವಿಶೇಷ ಎಂದರೆ ವಿಶ್ವೇಶ್ವರಯ್ಯ ಜಲಾಶಯವೂ ಸಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬಳಿ ಇದೆ. ವಿಶ್ವೇಶ್ವರಯ್ಯನವರು 1917ರಲ್ಲಿ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂ ಅನ್ನು ನಿರ್ಮಿಸಿದ್ದಾರೆ. ಈ ಜಲಾಶಯವು ಘಾಟಿ ಸುಬ್ರಹ್ಮಣ್ಯ ಮತ್ತು ದೊಡ್ಡಬಳ್ಳಾಪುರ ಮಾರ್ಗ ಮಧ್ಯದಲ್ಲಿ ಇದೆ. ಇದು ಘಾಟಿ ಸುಬ್ರಹ್ಮಣ್ಯಕ್ಕೆ 3 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಾಶಯವನ್ನು ಸುಮಾರು 100 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಈ ಜಲಾಶಯದ ಪ್ರದೇಶವು ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈ ಜಲಾಶಯದ ನೀರೇ ಆಧಾರವಾಗಿದೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಹತ್ತಿರದಲ್ಲೇ ಒಂದು ಕೋಟೆ ಕೂಡ ಇದೆ. ಸುಮಾರು 600 ವರ್ಷಗಳ ಇತಿಹಾಸವಿರುವ ಮಾಕಳಿದುರ್ಗವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪದಲ್ಲಿಯೇ ಇದೆ. ಇನ್ನು ಮಾಕಳಿದುರ್ಗದಲ್ಲಿರುವ ಕೋಟೆಯನ್ನು ಕೆಂಪೇಗೌಡರು ನಿರ್ಮಿಸಿರುವ ಕೋಟೆ ಎಂದು ಹೇಳುತ್ತಾರೆ. ಇಂದಿಗೂ ಸಹ ಮಾಕಳಿದುರ್ಗ ಬೆಟ್ಟದ ಮೇಲೆ ಪುರಾತನವಾದ ಕೋಟೆ ಇದೆ. ಕೋಟೆಯ ಒಳಗಡೆ ಮಲ್ಲೇಶ್ವರ ಸ್ವಾಮಿಯ ದೇವಾಲಯವಿದೆ. ಇನ್ನೂ ಸಹ ನೀವೇನಾದರೂ ಈ ಕ್ಷೇತ್ರಕ್ಕೆ ಹೋಗಿಲ್ಲ ಅಂದ್ರೆ ಒಮ್ಮೆ ಹೋಗಿ ಬನ್ನಿ, ಖಂಡಿತವಾಗಿಯೂ ಒಳಿತನ್ನು ಕಾಣುತ್ತೀರಾ. ಇದಾಗಿತ್ತು ಗೆಳೆಯರೇ ಇವತ್ತಿನ ವಿಷಯ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.